Hi, hello everybody. Welcome to Vikas Commerce Tutorials and I am Mr. Vikas Mulke here. ಸ್ನೇಹಿತರೆ, ಇವತ್ತಿನ ಕೆಲಸ ಏನಪ್ಪಾ ಅಂದ್ರೆ ಸಿಂಪಲ್ ಟೆಕ್ನಿಕ್ಸ್ ಆಫ್ ಪಾಸಿಂಗ್ ಅಕೌಂಟೆನ್ಸಿ ಸೆಕೆಂಡ್ PUC ಅಕೌಂಟೆನ್ಸಿ ಆನ್ಯುವಲ್ ಎಕ್ಸಾಮ್ ಇನ್ನು 20 ದಿನಗಳಲ್ಲಿ ಬರ್ತಾ ಇದೆ. ಮಾರ್ಚ್ 1ಕ್ಕೆ ನಿಮ್ಮ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಕೌಂಟೆನ್ಸಿ ಪೇಪರನ್ನು ಪಾಸ್ ಆಗೋದು ನಿಮ್ಗೆ ಡಿಫಿಕಲ್ಟ್ ಆಗ್ತಾ ಇದ್ರೆ ಈ ವಿಡಿಯೋ ನಿಮಗಾಗಿ ಬರ್ತಾ ಇದೆ. ಸೊ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸಿಂಪಲ್ ಪಾಸಿಂಗ್ ಟೆಕ್ನಿಕ್ಸ್ ಅನ್ನು ನಿಮ್ಗೆ ಹೇಳ್ಕೊಡ್ತೀನಿ, ಯಾವ ರೀತಿ ಪಾಸ್ ಆಗಬಹುದು ಸಿಂಪಲ್ ಆಗಿ ವಿದೌಟ್ ಸ್ಟಡಿಂಗ್ ಮಚ್. 24+ ಮಾರ್ಕ್ಸ್ ಆರಾಮ್ಸೆ ನೀವು ಗಳಿಸಬಹುದು. ಸೊ ಹಾಗಾಗಿ ವಿಡಿಯೋನ ಕೊನೆ ತನಕ ನೋಡ್ರಿ. ಆಮೇಲೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಟುಡೇಸ್ ಸೆಷನ್. ವೆಲ್ಕಮ್ ಟು ವಿಕಾಸ್ ಕಾಮರ್ಸ್ ಟ್ಯುಟೋರಿಯಲ್ಸ್. ವಿದ್ಯಾರ್ಥಿಗಳೇ, ಸೊ ನಾನಿಲ್ಲಿ ಮೊದಲಿಗೆ ನಿಮಗೆ ಯಾವ್ಯಾವ ಸೆಕ್ಷನ್ಸ್ ಬರ್ತದ ಅಂತ ಮೊದಲು ನೀವು ಬ್ಲೂ ಪ್ರಿಂಟ್ ಅನ್ನ ಕ್ಲಿಯರ್ ಮಾಡ್ಕೊಂಡಿರಬೇಕು. ಸೆಕ್ಷನ್ A 20 ಮಾರ್ಕ್ಸ್ ಇನ್ವಾಲ್ವ್ ಆಗಿರ್ತದೆ. ಸೆಕ್ಷನ್ B ನಲ್ಲಿ ಇದು 2 ಮಾರ್ಕ್ಸ್ ಕ್ಯಾಟಗರಿ 6 ಮಾರ್ಕ್ಸ್ ಬರ್ತದೆ, ಅಂದ್ರೆ 3 ಕ್ವಶನ್ಸ್ ಅವ್ರು ಕೇಳ್ತಾರೆ ನಿಮಗೆ ಇಲ್ಲಿ. ಸೆಕ್ಷನ್ C ಇಲ್ಲಿ ಬರೋದು ನಿಮಗೆ 18 ಮಾರ್ಕ್ಸ್, ಕರೆಕ್ಟಾ? ಅಂದ್ರೆ ಇಲ್ಲೂ ಕೂಡ 3 ಕ್ವಶನ್ ಆನ್ಸರ್ ಮಾಡಬೇಕು. ಸೆಕ್ಷನ್ D ನಿಮಗೆ ಇಲ್ಲಿ ಬರೋದು 36 ಮಾರ್ಕ್ಸ್, ಯಾಕಂದ್ರೆ ಇಲ್ಲಿ ಅಗೇನ್ 3 ಕ್ವಶನ್ಸ್ ಆನ್ಸರ್ ಮಾಡಬೇಕು. ಇಲ್ಲಿ 12 ಮಾರ್ಕ್ಸ್ ಈಚ್, ಇಲ್ಲಿ 6 ಮಾರ್ಕ್ಸ್ ಈಚ್, ಇಲ್ಲಿ 2 ಮಾರ್ಕ್ಸ್ ಈಚ್. 2 ಅಂಕಗಳ ಪ್ರಶ್ನೆ 3 ಬರೀಬೇಕು, 6 ಮಾರ್ಕ್ಸ್ ಆಗ್ತದ. 6 ಅಂಕಗಳ ಪ್ರಶ್ನೆ 3 ಬರೀಬೇಕು, 18 ಮಾರ್ಕ್ಸ್ ಆಗ್ತದ. 12 ಅಂಕಗಳ ಪ್ರಶ್ನೆ 3 ಬರೀಬೇಕು, 36 ಮಾರ್ಕ್ಸ್ ಆಗ್ತದೆ. ಸೊ ಇದು ಸಿನಾರಿಯೋ ಆಗಿರ್ತದೆ. ಇಲ್ಲಿ 20 ಕ್ವಶನ್ 1 ಮಾರ್ಕ್ದು ಇರ್ತಾವೆ. ಸೊ ಎಲ್ಲಾನು ನೀವು ಬರಿಬೇಕಾಗ್ತದೆ. ಸೊ ಈಗ ಯಾವುದು ಸೆಕ್ಷನ್ ಅನ್ನ ಜಾಸ್ತಿ ಫೋಕಸ್ ಮಾಡಬೇಕು? ಎಷ್ಟೋ ಜನ ಹೇಳ್ತಾರಪ್ಪ ಸರ್ ಸೆಕ್ಷನ್ A ಅನ್ನ ಫೋಕಸ್ ಮಾಡ್ರಿ, ಬಿಕಾಸ್ ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್, ಮ್ಯಾಚ್ ದಿ ಫಾಲೋವಿಂಗ್ ಎಲ್ಲ ನಿಮಗಲ್ಲಿ ಆನ್ಸರ್ಸ್ ಕೊಟ್ಟಿರ್ತಾರು. ಇಲ್ಲ, ನಾನು ಇದನ್ನ ಫಾಲೋ ಮಾಡಂತ ಯಾರಿಗೂ ಹೇಳಲ್ಲ, ಬಿಕಾಸ್ ಎಂತೆಂಥ ಟಾಪರ್ಸ್ನ ಆನ್ಸರ್ಸ್ ಬರಂಗಿಲ್ರಿ. ಮಲ್ಟಿಪಲ್ ಚಾಯ್ಸ್, ಫಿಲ್ ಇನ್ ದ ಬ್ಲಾಂಕ್ಸ್ ಕೆಲವೊಂದ್ಸಲ ಎಂತೆಂಥ ಟಾಪರ್ಸ್ಗಳನ್ನ ಶೇಕ್ ಮಾಡಿಬಿಡ್ತದೆ. ನಮಗೆ ಜಸ್ಟ್ ಪಾಸಿಂಗ್ ಬೇಕಾಗ್ಯದ. ಸೊ ಪಾಸಿಂಗ್ ಸ್ಟ್ರಾಟಜಿ ಏನಾಗಿರಬೇಕು ಅಂತ ನೋಡೋದಾದ್ರೆ ಇದು ಮೊದಲಿಗೆ ಬ್ಲೂ ಪ್ರಿಂಟ್ ಆಗಿರ್ತದೆ, ಕರೆಕ್ಟಾ? ಈಗ 6 ಮಾರ್ಕ್ಸ್ ಕ್ಯಾಟಗರಿಗೆ ಬರ್ತೀನಿ ನಾನು ಡೈರೆಕ್ಟ್. 2 ಮಾರ್ಕ್ಸ್ನು ಬೇಡ. ಇನ್ ಕೇಸ್ ನೀವು 2 ಮಾರ್ಕ್ಸ್ನು ಓದ್ತೀರಿ ಅಂದರೆ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನಿಮಗೆ ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ಒಂದು ಪ್ಲೇ ಲಿಸ್ಟ್ ಕಾಣ್ತದೆ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಥದ್ದು. ಆ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಆಲ್ರೆಡಿ ಅಲ್ಲಿ ಕೊಟ್ಟಿದ್ದೀನಿ, ಅವ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ ಇನ್ ಕೇಸ್ ನಿಮಗೆ ಮಾಡೋದಿತ್ತು ಅಂದರೆ. ಓಕೆ, ಈಗ 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ ಫಸ್ಟ್ ಕ್ವಶನ್ ನೀವು ಮಾಡಬೇಕಾಗಿರೋದು, ಶತಾಯಗತಾಯ ಏನು ಮಾಡ್ತಿರೋ ಏನು ಬಿಡ್ತಿರೋ ಗೊತ್ತಿಲ್ಲ, ಈ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ಕಲಿಬೇಕ್ರಿ. ಯಾಕಂದರೆ 6 ಮಾರ್ಕ್ಸ್ ಕಂಪಲ್ಸರಿ ಇನ್ ಯುವರ್ ಪಾಕೆಟ್. ನಿಮ್ಮ ಪಾಕೆಟ್ನಲ್ಲಿರುವಂಥ 6 ಅಂಕಗಳ ಪ್ರಶ್ನೆ ಎಕ್ಸಿಕ್ಯೂಟರ್ಸ್ ಅಕೌಂಟ್. ವೆರಿ ಸಿಂಪಲ್ ಅದ. ಇದರ ಮೇಲೂ ಕೂಡ ನಾವು ವಿಡಿಯೋಸ್ಗಳನ್ನು ಮಾಡಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಸೊ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ. ಯಾವುದು? ಫಾರ್ 6 ಮಾರ್ಕ್ಸ್ ಕಂಪಲ್ಸರಿ. ಅದಾದ ನಂತರ 2ನೇ ಕ್ವಶನ್ ಗೋ ಫಾರ್ ಗೇನ್ ರೇಷಿಯೋ. ಇದು ಕೂಡ ಕಂಪಲ್ಸರಿ 6 ಮಾರ್ಕ್ಸ್ಗೆ ಬರ್ತದೆ. ಈಗ ಎಷ್ಟೋ ಜನ ಅಂತಾರೆ ಸರ್ ಕಂಪಲ್ಸರಿ ಅಲ್ರಿ ಸರ್, ಅಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಬರಬಹುದು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬರಬಹುದು. ಬಟ್ ನಮ್ಮ ಅಭಿಪ್ರಾಯ ಗೇನ್ ರೇಷಿಯೋನ ಬರ್ತದೆ. ಯಾಕಂದ್ರೆ ಅವರಿಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದ್ರು ಅಂದರೆ 12 ಮಾರ್ಕ್ಸ್ಗೆ ಅವರು ರಿಟೈರ್ಮೆಂಟ್ ಕೇಳಬೇಕ್ರಿ. ಬಟ್ 12 ಮಾರ್ಕ್ಸ್ಗೆ ಅವರು ರಿಟೈರ್ಮೆಂಟ್ ಕೇಳೋದಿಲ್ಲ. ಹಾಗಾಗಿ ಅಲ್ಲಿ 6 ಮಾರ್ಕ್ಸ್ಗೆ ಗೇನ್ ರೇಷಿಯೋನ ಬರ್ತದೆ. ಸೊ ಗೇನ್ ರೇಷಿಯೋ ಫಾರ್ಮುಲಾ ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ. ಒಂದು ವೇಳೆ ಸ್ಯಾಕ್ರಿಫೈಸ್ ರೇಷಿಯೋ ಕೇಳಿದ್ರು ಫಾರ್ಮುಲಾ ರಿವರ್ಸ್ ಮಾಡ್ರಿ, ನಿಮಗೇನಾಗ್ತದೆ ಗೇನ್ ರೇಷಿಯೋ ಸಿಗ್ತದೆ. ಸೊ ಗೇನ್ ರೇಷಿಯೋನ ಫೋಕಸ್ ಮಾಡ್ರಿ. ಇನ್ ಕೇಸ್ ಕ್ವಶನಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಬಂತಂದರೆ ಫಾರ್ಮುಲಾ ರಿವರ್ಸ್ ಮಾಡ್ರಿ. ವೆರಿ ಸಿಂಪಲ್, ಒಂದೇ ಫಾರ್ಮುಲಾ 2 ಆನ್ಸರ್ಸ್. ಸೊ ಈ 2 ಕ್ವಶನ್ಸ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗಿರಬೇಕು 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ. ಮತ್ತು ಯಾವ ಕ್ವಶನ್ಸ್ ಬರ್ತಾವ್ರಿ? P&L ಅಪ್ರಾಪ್ರಿಯೇಷನ್, ಗ್ಯಾರಂಟಿ ಆಫ್ ಪ್ರಾಫಿಟ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. 3 ಕ್ವಶನ್ ಬರ್ತದೆ, 3ರಾಗ ಯಾವುದ್ರೆ 1 ಬರ್ತದೆ. ಸೊ 3 ಕ್ವಶನ್ ಸಲುವಾಗಿ 1 ಕ್ವಶನ್ ಸಲುವಾಗಿ 3 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋದು ನಾಟ್ ದ್ಯಾಟ್ ಈಸಿ. ಸೊ ಬೇಡ. ಸೊ 1 ಹೋಯ್ತು, 2 3 ಇಲ್ಲದ. ಮತ್ತು ಯಾವ್ದು ಬರ್ತದೆ 6 ಮಾರ್ಕ್ಸ್ಗೆ? ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಸ್ಟೇಟ್ಮೆಂಟ್ ಬರ್ತಾವ್ರಿ, ಕರೆಕ್ಟಾ? ಅದಾದ ನಂತರ ಅಲ್ಲಿ ಕ್ಯಾಶ್ ಫ್ಲೋ ಅಂತ ಬರ್ತದೆ. ಕ್ಯಾಶ್ ಫ್ಲೋದಾಗ ಏನು 3 ಆಪರೇಟಿಂಗ್, ಇನ್ವೆಸ್ಟಿಂಗ್ ಆ್ಯಂಡ್ ಫೈನಾನ್ಸಿಂಗ್ ಆಕ್ಟಿವಿಟಿ. ಸೊ ಅದು ಕೂಡ ಸ್ಕಿಪ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ಯಾವ್ದು ಉಳಿತು? P&L ಸ್ಟೇಟ್ಮೆಂಟ್ ಅಥವಾ ಬ್ಯಾಲೆನ್ಸ್ ಶೀಟ್. ಓಕೆ, ನಾನು ಫೋಕಸ್ ಮಾಡಂತ ಹೇಳೋದು
P&L ಸ್ಟೇಟ್ಮೆಂಟ್ ಫೋಕಸ್ ಮಾಡಿರಿ. P&L ಸ್ಟೇಟ್ಮೆಂಟನ್ನು ಮಾಡಿರಿ. ಯಾಕಪ್ಪ P&L ಸ್ಟೇಟ್ಮೆಂಟ್ ಅಂದ್ರೆ ಓನ್ಲಿ 7 ಹೆಡ್ಡಿಂಗ್ಸ್, ಕರೆಕ್ಟಾ? ಬರೇ 7 ಹೆಡ್ಡಿಂಗ್ಸ್ ಅದಾವ್ರಿ. ಅವ 7 ಹೆಡ್ಡಿಂಗ್ಸ್ಗಳನ್ನು ಮಾಡಿರಿ, ಪರ್ಫೆಕ್ಟಾಗಿ ನೀವು ಮಾಡ್ಬೋದು. 100% ಈಸಿಯಾಗಿ ಮಾಡ್ಬೋದು. ಆ್ಯಂಡ್ 99% ಇವ 3 ಕ್ವಶನ್ ನಿಮ್ಮ ಎಕ್ಸಾಮ್ದಾಗ ಕಾಣ್ತಾವೆ. ಬ್ಯಾಲೆನ್ಸ್ ಶೀಟ್ ಯಾಕೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಬ್ಯಾಲೆನ್ಸ್ ಶೀಟ್ 12 ಮಾರ್ಕ್ಸ್ಗೆ ಬರುವಂತಹ ಚಾನ್ಸಸ್ ಅದ. 12 ಮಾರ್ಕ್ಸ್ದಾಗ ಕಂಪ್ಯಾರೇಟಿವ್ ಮತ್ತು ಕಾಮನ್ ಸೈಜ್ ಮಾಡ್ತೀವಿ ನಾವು, ಕರೆಕ್ಟಾ? ಅಲ್ಲಿ 12 ಮಾರ್ಕ್ಸ್ ಬರ್ತದೆ. ಹಾಗಾಗಿ ನೀವು P&L ಸ್ಟೇಟ್ಮೆಂಟನ್ನು ಏನು ಮಾಡ್ರಪ್ಪ ಅಂದರೆ ಪರ್ಫೆಕ್ಟ್ ಮಾಡಿರಿ. ಈಗ ಒಂದು ವೇಳೆ ಸರ್ P&L ಸ್ಟೇಟ್ಮೆಂಟ್ ಬರಲಿಲ್ಲ, ನಾವು ಪರ್ಫೆಕ್ಟ್ ಮಾಡಿದ್ವಿ, ಪರ್ಫೆಕ್ಟ್ ಮಾಡಿದ್ರೆ ವೆರಿ ಸಿಂಪಲ್, ಬಂದಿಲ್ಲ ಅಂದರೆ ಅದು 12 ಮಾರ್ಕ್ಸಿಗೆ ಬಂದಿರ್ತದೆ, ಬ್ಯಾಲೆನ್ಸ್ ಶೀಟ್ 6 ಮಾರ್ಕ್ಸಿಗೆ ಬಂದಿರ್ತದೆ. ಸೊ 100% ನೀವೇನು ಮಾಡಬಹುದು, ಆ P&L ಸ್ಟೇಟ್ಮೆಂಟ್ ಒಂದಲ್ದ ಒಂದು ಕಡೆ ಎಕ್ಸಾಮ್ಗೆ ಬರ್ತದೆ. ಸೊ ಹಾಗಾಗಿ P&L ಸ್ಟೇಟ್ಮೆಂಟ್ ದಿಸ್ ಆರ್ ಮೈ ಟಾಪ್ 3. ಏನೂ ಮಾಡಲಿಲ್ಲ ಅಂದರೂ ಇವು 3 ಕ್ವಶನ್ಸ್ರೇ ಮಾಡಬೇಕು. 2 ನೀವು ಪರ್ಫೆಕ್ಟ್ ಮಾಡಿದ್ರು ನಿಮಗೆ 12 ಮಾರ್ಕ್ಸ್ ಬಂದ್ರಿ. ನಮ್ಗೆ ಎಷ್ಟು ಟಾರ್ಗೆಟ್ 24+, 24+ ಆಗಬೇಕು, ಹೌದಲ್ಲ? ಸೊ 12 ಮಾರ್ಕ್ಸ್ ಬರ್ತಾವೆ. ಎಕ್ಸಿಕ್ಯೂಟಿವ್ಸ್ ಅಕೌಂಟ್ ಒಂದು ಮಾಡಿರಿ, ಗೇನ್ ರೇಷಿಯೋ ಮಾಡಿರಿ, ವೆರಿ 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 ಶೂರ್ ಇವಾಗ ಕ್ವಶನ್ಸ್ ಬರ್ತಾವೆ. ಅರ್ಥ ಆಯ್ತಾ? ಸೊ ಇಷ್ಟು ಮಾಡ್ಕೊಂಡ್ರು ನೀವು ಪಾಸ್ ಆಗ್ತೀರಿ. ಇದು 6 ಮಾರ್ಕ್ಸ್ ಕ್ಯಾಟಗರಿಗೆ ಆಯಿತು. ಇನ್ನು 12 ಮಾರ್ಕ್ಸ್ ಕ್ಯಾಟಗರಿ ಯಾವುದು ಮಾಡಬೇಕ್ರಿ ಸರ? 12 ಮಾರ್ಕ್ಸ್ ಕ್ಯಾಟಗರಿ ಕೂಡ ವೆರಿ ವೆರಿ ಸಿಂಪಲ್ ಅದ. ನಾನು ಆಯ್ಕೆ ಮಾಡೋ 12 ಮಾರ್ಕ್ಸ್ ಮೊದಲನೇ ಕ್ಯಾಟಗರಿ ಯಾವುದಪ್ಪ ಅಂದರೆ ಶೇರ್ ಕ್ಯಾಪಿಟಲ್. ಅಡ್ಮಿಷನ್ ಮಾಡೋಕ್ಕಾಗಂಗಿಲ್ಲ ಬಿಟ್ಬಿಡ್ರಿ, ಡಿಸಲ್ಯೂಷನ್ ಮಾಡೋಕ್ಕಾಗಂಗಿಲ್ಲ ಬಿಟ್ಬಿಡ್ರಿ, ಶೇರ್ ಕ್ಯಾಪಿಟಲ್ ಮಾಡಿರಿ. ಯಾಕಂದ್ರೆ ಶೇರ್ ಕ್ಯಾಪಿಟಲ್ದಾಗ 9 ಜರ್ನಲ್ ಎಂಟ್ರೀಸ್ ಬರ್ತಾವೆ, ಕರೆಕ್ಟಾ? 3 ಜರ್ನಲ್ ಎಂಟ್ರಿ 2 ಮಾರ್ಕ್ಸ್, ಆಮೇಲೆ ಇದಕ್ಕೆ 6 ಜರ್ನಲ್ ಎಂಟ್ರಿಗೆ 6 ಮಾರ್ಕ್ಸ್. ಅಟ್ಲೀಸ್ಟ್ 6 ಎಂಟ್ರೀಸ್ ನೀವು ಪರ್ಫೆಕ್ಟ್ ಮಾಡಬಹುದು. ಯಾರು ಬೇಕಾದವ್ರು ಮಾಡ್ಬೋದು ರೀ. ಅಪ್ಲಿಕೇಶನ್ ಮೇಲೆ 2, ಅಲಾಟ್ಮೆಂಟ್ ಮೇಲೆ 2, ಫಸ್ಟ್ ಆ್ಯಂಡ್ ಫೈನಲ್ ಕಾಲ್ ಮೇಲೆ 2. ಸೊ 6 ಎಂಟ್ರೀಸ್ಗಳನ್ನು ಪರ್ಫೆಕ್ಟ್ ಮಾಡಿದ್ರು ನಿಮಗೆ ಅಟ್ಲೀಸ್ಟ್ 6 ಮಾರ್ಕ್ಸ್ ಕೊಡ್ಬೇಕ್ರಿ. ಪೇಪರ್ ಚೆಕ್ ಮಾಡವ. ನೀವು ಆನ್ಸರ್ಸ್ ಅಮೌಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಕ್ವಶನ್ ಹೆಂಗೂ ಬರಲಿ, ಇವು 6 ಎಂಟ್ರೀಸ್ ಮಾಡಿರಿ. ನೀವು ಅದ್ರ ಬಗ್ಗೆ ಅಮೌಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ್ರಿ. ಅಷ್ಟೇ ಮಾಡಿದ್ರು 5-6 ಮಾರ್ಕ್ಸ್ ಸರಿ 100% ನಿಮಗೆ ಸಿಗ್ತದೆ. ಇನ್ನು ಸೆಕೆಂಡ್ ಇಂಪಾರ್ಟೆಂಟ್ ನೀವು ಯಾವ್ದು ಮಾಡಬೇಕಪ್ಪ ಅಂದರೆ ಕಂಪ್ಯಾರೇಟಿವ್ ಅಥವಾ ಕಾಮನ್ ಸೈಜ್ ಮಾಡಿರಿ. ಈಗ ಯಾಕೆ ಕಂಪ್ಯಾರೇಟಿವ್ ಅಥವಾ ಕಾಮನ್ ಸೈಜ್? ಬಿಕಾಸ್ ಇದರ ಆನ್ಸರ್ಸ್ ಕ್ವಶನ್ದಾಗನ ಅದ. ಸರ್ ಕೇಳಿಸ್ಲಿಲ್ರಿ ಸರ್, ಆನ್ಸರ್ ಕ್ವಶನ್ದಾಗನ ಅದ. ಯಾಕೆ ಆನ್ಸರ್ ಕ್ವಶನ್ದಾಗದ? ಕ್ವಶನ್ ಹೆಂಗದ ಹಂಗೆ ಮಾಡೋದು, 2 ಅಮೌಂಟ್ ಕಾಲಮ್ ಎಕ್ಸ್ಟ್ರಾ ಹಾಕೋದು, ಪರ್ಸೆಂಟೇಜ್ ತೆಗೆಯೋದು, ವೆರಿ ಸಿಂಪಲ್. ಸೊ ಕ್ವಶನನ್ನು ಬರೆಯೋದು, ಆನ್ಸರ್ 1-2 ಲೈನ್ ಎಕ್ಸ್ಟ್ರಾ ಮಾಡ್ಕೊಳ್ಬೇಕು, ಕ್ಯಾಲ್ಕುಲೇಷನ್. ಸೊ ವೆರಿ ವೆರಿ ಈಸಿ. ಕಂಪ್ಯಾರೇಟಿವ್ ಬರಲಿ ಅಥವಾ ಕಾಮನ್ ಸೈಜ್ ಬರಲಿ, ಬೋತ್ ಆರ್ ವೆರಿ ಈಸಿ. 100% 8 ಮಾರ್ಕ್ಸ್ ಸರಿ ನಿಮಗೆ ಪ್ಲಸ್ ಗ್ಯಾರಂಟಿ ಆಗಿ ಆಗ್ತದೆ. ಸೊ ಹಾಗಾಗಿ ಶೇರ್ ಕ್ಯಾಪಿಟಲ್ ಆ್ಯಂಡ್ ಕಂಪ್ಯಾರೇಟಿವ್ ಅಥವಾ ಕಾಮನ್ ಸೈಜ್ ಇವು 2 ಆನ್ಸರ್ಗಳನ್ನು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಮಾಡ್ಬೇಕ್ರಿ. ಇನ್ನು 3ನೇದು ಅಕೌಂಟಿಂಗ್ ರೇಷಿಯೋಗೆ ಹೋಗ್ರಿ. ಯಾಕೆ ಸರ್ ಡಿಸಲ್ಯೂಷನ್ ಈಸಿ ಅದ? ನಾನು ಟಾಪರ್ಸ್ ಬಗ್ಗೆ ಮಾತಾಡ್ತಾ ಜಸ್ಟ್ ಪಾಸ್ ಆಗ್ಬೇಕನ್ನೋರು ಯಾಕೆ ಅಕೌಂಟಿಂಗ್ ರೇಷಿಯೋ ಅಂದರೆ ಇಲ್ಲಿ ಕ್ವಿಕ್ ರೇಷಿಯೋ ಅಥವಾ ಕರೆಂಟ್ ರೇಷಿಯೋ 100% ಬರೋದ ಎಕ್ಸಾಮ್ಗೆ. ಮತ್ತು 2 ಈಸಿ ಅದಾವ್ರಿ. 2 ಮಾರ್ಕ್ಸ್ ನಿಮಗೆ 100% ಸಿಗ್ತದೆ. ಕ್ವಿಕ್ ರೇಷಿಯೋ ಅಥವಾ ಕರೆಂಟ್ ರೇಷಿಯೋ 2ರ 1 ಬರೋದದ, 2 ಮಾರ್ಕ್ಸ್ ಸಿಗ್ತದೆ. 6, 8, 14 + 2 16, ಅಲ್ಲಿ 12 6 ಮಾರ್ಕ್ಸ್ ಕ್ಯಾಟಗರಿಯಲ್ಲಿ. ಸೊ 12 ಪ್ಲಸ್ ಇಲ್ಲಿ ಎಷ್ಟಾಯಿತು 16. ಸೊ ಎಷ್ಟಾಗ್ತದೆ ರೀ 28. ಮುಗಿತು, ಪಾಸಾಗಿ ಹೋದ್ರಿ ನೀವು. 2 ಮಾರ್ಕ್ಸ್ ಮಾಡಲಿಲ್ಲ, 1 ಮಾರ್ಕ್ ಮಾಡಲಿಲ್ಲ, ಮತ್ತು 6 ಮಾರ್ಕ್ಸ್ ಬರೀ 2 ಕ್ವಶನ್ ಮಾಡಿದ್ವಿ. 12 ಮಾರ್ಕ್ಸ್ದಾಗೂ 2 ಮಾಡಿದ್ವಿ, ಅದು ಅರ್ಧ ಮಾಡಿದ್ವಿ, ಆದ್ರೂ ಪಾಸಾಗಿ ಹೋಗ್ತಾ ಇದ್ದೀವಿ. ಜಸ್ಟ್ ಪಾಸ್ ಆಗ್ಬೇಕ್ರಿ ಸರ್ ನನ್ನವರು. 100% ಇಷ್ಟು ಮಾಡ್ಕೊಳ್ರಿ. ಪಾಸ್ ಯಾಕಾಗಲ್ಲ ಅಂತ ನಾವು ನೋಡೇ ಬಿಡುವ, ಪಾಸ್ ಆಗ್ತೀರಿ, ಪಾಸ್ ಆಗಲೇಬೇಕು. ಓಕೆ. ಸೊ ಇಷ್ಟರಲ್ಲಿ ನಿಮಗೆ ಸ್ಟ್ರಾಟಜಿ ಆಗಿರುತ್ತೆ. 80 ಔಟ್ ಆಫ್ 80 ಸರ್ ಹೆಂಗೆ ಮಾಡಬೇಕು? 80 ಔಟ್ ಆಫ್ 80 ಮಾಡಬೇಕಾದ್ರೆ ನಾವು ಯಾವೆಲ್ಲ ಟೆಕ್ನಿಕ್ಸ್ ಫಾಲೋ ಮಾಡಬೇಕು, ಯಾವೆಲ್ಲ ಮೆಥಡ್ಸನ್ನು ಫಾಲೋ ಮಾಡಬೇಕು ಅಂತ ನಿಮಗೆ ಬೇಕಾಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. 80 ಔಟ್ ಆಫ್ 80 ಮಾಡುವಂತಹ ಎಲ್ಲ ಟ್ರಿಕ್ಸ್ಗಳನ್ನು ಯಾವ ರೀತಿ ಮಾಡಬೇಕು, ಆನ್ಸರ್ ರಾಂಗ್ ಆದರೂ ಕೂಡ 80 ಯಾವ ರೀತಿ ಗಳಿಸಬಹುದು ಅನ್ನೋ ಎಲ್ಲ ಟ್ರಿಕ್ಸ್ಗಳನ್ನು ನಿಮಗೆ ನಾನು ಹೇಳ್ಕೊಡ್ತೀನಿ. ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ 80 ಔಟ್ ಆಫ್ 80 ಕ್ವಶನ್ಸ್ ಬೇಕಾದರೂ ಕೂಡ. ಓಕೆ. ಸೊ ಇಲ್ಲಿಗೆ ವಿಡಿಯೋ ಸೆಷನನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಕನಾಮಿಕ್ಸ್ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಷ್ಟೋ ಜನ ಕೇಳ್ತಾ ಇದ್ದೀರಿ, ಬರ್ತಾ ಇದೆ. ಪ್ಲೀಸ್ ವೇಟ್ ಮಾಡಿ. ನಾನೊಂದು ಸ್ವಲ್ಪ ಬಿಸಿ ಇದ್ದ ಕಾರಣ ಮಾಡೋಕ್ಕಾಗಲಿಲ್ಲ. ಸೊ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಫ್ ಎಕನಾಮಿಕ್ಸ್, ಅಕೌಂಟೆನ್ಸಿ, ಬಿಸ್ನೆಸ್ ಸ್ಟಡಿ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ನಿಮ್ಮ ಮುಂದೆ ನಾನು ತೊಗೊಂಬರ್ತೀನಿ. ಸೊ ಐ ವಿಲ್ ವೈಂಡ್ ಅಪ್ ಅವರ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ಫಾರ್ ಸ್ಪೆಂಡಿಂಗ್ ಯುವರ್ ವ್ಯಾಲ್ಯೂಯಬಲ್ ಟೈಮ್ ವಿತ್ ಅಸ್. ಥ್ಯಾಂಕ್ ಯು.